ಈ ರಾತ್ರಿ ಪೂರ್ತಿ ನಾವು ಸೀತಾ ರಾಮ ರಾಜುರವರ ಸಂಪೂರ್ಣ ದೃಷ್ಟಾಂತಗಳನ್ನು ಕಥೆಗಳನ್ನು ನಾವು ಹೇಳಬಲ್ವಿ. ನಾವು ಚಳಿಯೆಲ್ಲ ಒಂದು ಕಡೆ ಮುತ್ಕೊಂಡಿದೆ. ಕ್ಷತ್ರಿಯ ಸಂಪೂರ್ಣವಾಗಿ ಆಂಧ್ರ ಪ್ರದೇಶ ತೆಲಂಗಾಣದಲ್ಲಲ್ಲ, ಕರ್ನಾಟಕದ ಉದ್ದಗಲಕ್ಕೂ ಕೂಡ ರಾಜ್ಯವನ್ನು ಕೋಟೆಯನ್ನು ಪರಿಪಾಲಿಸಿದಂಥವರು ಕೂಡ. ಅದಕ್ಕೆ ಸಾಕ್ಷಿ ಪಾವಗಡದ ಯಲ್ಲಪ್ಪ ನಾಯಕನ ಕೋಟೆ ಆಗಿರ್ಬೋದು, ಜರಿಮಲೆ ಸಂಸ್ಥಾನ ಆಗಿರ್ಬೋದು, ಸುರಪುರದ ಸಂಸ್ಥಾನಗಳಾಗಿರ್ಬೋದು, ತರೀಕೆರೆಯ ಸಂಸ್ಥಾನಗಳಾಗಿರ್ಬೋದು, ಹೀಗೆ ಅನೇಕ ಸಂಸ್ಥಾನಗಳಲ್ಲಿ ರಾಜು ಕುಟುಂಬ ಕೂಡ ಬಂದು ಸರಹದ್ದನ್ನು, ಅದರ ಗೆಗ್ಗುರುತನ್ನು ಬಿಟ್ಟು ಹೋಗಿದೆ. ಸೀತಾರಾಮರಾಜುರವರ ಬಗ್ಗೆ ಮಾತನಾಡೋದಕ್ಕಿಂತ ಮೊದಲು ನಾವು ದಟ್ಟ ಅರಣ್ಯ ಪ್ರದೇಶದಲ್ಲಿದ್ದಂಥ ಕ್ಷತ್ರಿಯ ವೀರರು ಸಂಪೂರ್ಣವಾಗಿ ಬುಡಕಟ್ಟು ವಿಷಯಗಳನ್ನು ಮಾತ್ರ ತಿಳಿದಂಥವರು. ಬುಡಕಟ್ಟು ಸಂಸ್ಕೃತಿಯ ಜನರಿಗೆ ನಾಗರಿಕತೆ ಅಂತಕ್ಕಂಥದ್ದು ಹುಟ್ಟಿನಿಂದ ಬಂದದ್ದು. ಆದರೆ ಇತ್ತೀಚೆಗೆ ಅನೇಕ ಸಂಘ ಸಂಸ್ಥೆಗಳು ಅವರಿಗೆ ನಾವು ನಾಗರಿಕತೆಯನ್ನು ಕಲಿಸ್ತೀವಿ ಅಂತ ಹೋಗಿದ್ದಾರೆ. ಆದರೆ ಕ್ಷತ್ರಿಯ ಪರಂಪರೆಯಲ್ಲಿ ಅವರಿಗೆ ಆರೋಗ್ಯ, ಧನ, ಕನಕ, ಸಂಪತ್ತು ಇವೆಲ್ಲವೂ ಕೂಡ ಎಷ್ಟು ದುಡಿಬೇಕು, ಎಷ್ಟನ್ನು ಆಶ್ರಯಿಸಬೇಕು, ಯಾರನ್ನು ಪೂಜಿಸಬೇಕು, ಯಾರನ್ನು ಆರಾಧಿಸಬೇಕು ಅಂತಕ್ಕಂಥ ವಿಷಯವನ್ನು ಮನದಟ್ಟ ಮಾಡಿಕೊಂಡು ಬೆಳೆದಂಥವರು ಅಲ್ಲೂರಿ ಸೀತಾರಾಮರಾಜುರವರು. ಈ ಬೆಂಗಳೂರು ಪ್ರಾಂತ್ಯಕ್ಕೆ ಸೀತಾರಾಮರಾಜುವರ ಕೊಡುಗೆ ಏನು ಅಂತೇಳ್ಬಿಟ್ಟು ಕೆಲವರಿಗೆಲ್ಲ ಸ್ವಲ್ಪ ಡೌಟ್ ಅನಿಸುತ್ತೆ. ಅದಕ್ಕೆ ನಾನು ಹೇಳಿದ್ದು, ಕರ್ನಾಟಕದ ಸರಹದ್ದುಗಳಲ್ಲಿ, ಸಂಸ್ಥಾನಗಳಲ್ಲಿ ಈ ಕ್ಷತ್ರಿಯ ರಾಜವಂಶಗಳೆಲ್ಲವೂ ಕೂಡ ಬಂದು ನೆಲೆಸಿ ಹೋಗಿದ್ದಾವೆ. ಅದಕ್ಕೆ ಸುರಪುರ ಸಂಸ್ಥಾನ, ಹುಲಿಹೈದರ ಸಂಸ್ಥಾನ, ಜರಿಮಲೆ ಸಂಸ್ಥಾನ, ಪಾವಗಡ ಸಂಸ್ಥಾನ, ಹೀಗೆ ಅನೇಕ ಸಂಸ್ಥಾನಗಳಲ್ಲಿ ಈ ರಾಜ ಕ್ಷತ್ರಿಯ ಪರಂಪರೆ ಎಲ್ಲವೂ ಕೂಡ ಹಾದು ಹೋಗಿದೆ ಅಂತೇಳಿ ನಾನಿಲ್ಲಿ ದಾಖಲಿಸ್ತಾ ಹೋಗ್ತಾ ಇದ್ದೀನಿ. ಬ್ರಿಟಿಷ್ನವರು ಬರೀ ಸೀತಾರಾಮರವರ ಒಂದು ಶಕ್ತಿಯನ್ನು ಮಾತ್ರ ಅವರು ಅದುಮಿಟ್ಟುಕೊಂಡ್ರು. ಆದರೆ ಅದರ ಮುಂದುವರೆದ ಭಾಗದಲ್ಲಿ ಎಷ್ಟು ಜನ ಬ್ರಿಟಿಷರ ಗುಂಡಿಗೆ ಅವರ ಎದೆಯನ್ನು ಕೊಟ್ಟರು ಅಂತಕ್ಕಂಥದ್ದು ಚರಿತ್ರೆಗಳಲ್ಲಿ ದಾಖಲಾಗಲೇ ಇಲ್ಲ. ಆದರೆ ಚರಿತ್ರೆಗಳಲ್ಲಿ ದಾಖಲೆ ಯಾಕಾಗಲಿಲ್ಲ ಅಂದರೆ, ನಾವು ಮೂಲ ಅಫ್ಘಾನ್, ಕಜಕಸ್ತಾನ್ ಆ ಭಾಗದಿಂದ ಬಂದಂಥವ್ರನ್ನೇ ನಾವೆಲ್ಲ ಓದ್ತಾ ಬಂದ್ವಿ. ನಾವೆಲ್ಲರೂ ಕೂಡ ವಿದ್ಯಾರ್ಥಿಗಳಾಗಿದ್ದಾಗ 11ನೇ 12ನೇ ಶತಮಾನದ ದಾಟಿದ ನಂತರ ಇಡೀ ಭಾರತಕ್ಕೆ ಲಗ್ಗೆಟ್ಟಿದ್ದು ಅದೇ ಸಂಸ್ಕೃತಿ. 12ರಿಂದ ಸತತವಾಗಿ 17, 18 ಕೂಡ ಅವರು ನಮ್ಮನ್ನು ಹೆಜ್ಜೆಗೂ ಕಾಡ್ತಾ ಬಂದರು. ಅದಕ್ಕೆ ಜನಪದರು ಒಂದು ಕಡೆ ಲೈನನ್ನು ಹೇಳಿದರು. ಏನಂತ? ಕಡ್ಡಿ ಗುಡ್ಡವು ಕೂಡಿ ದಡ್ಡೆಂದು ಗುಡ್ಡಾಡಿ, ಗುಡ್ಡ ಕಿರಿಚಿ ಕೂಗುವುದ ನೋಡಿ, ಕಡ್ಡಿ ಗುಡ್ಡಕ್ಕೆ ಸಡ್ಡೊಡೆಯಿತು ಯುಗಧರ್ಮ ಅಂತೇಳಿ. ನೀವು ಧರ್ಮ ಅಂತಕ್ಕಂಥ ವಿಷಯಕ್ಕೆ ಬಂದಾಗ, ಧರ್ಮ ಯಾವತ್ತೂ ಸೋತಿಲ್ಲ, ಅಧರ್ಮ ಗೆದ್ದಿದ್ದು ಇತಿಹಾಸದಲ್ಲೇ ಇಲ್ಲ. ಅಧರ್ಮ ಅಂತಕ್ಕಂಥದ್ದು ಸಣ್ಣ ಕೀಟದಿಂದ ಬೆಳೆದು ದೊಡ್ಡದಾಗಿ ಗುಡ್ಡದಾಕಾರದಲ್ಲಿದ್ದಾಗ, ಕಡ್ಡಿ ಅನ್ನೋ ಒಂದು ಧರ್ಮ ಏನಿದೆ, ಗುಡ್ಡದ ಕೆಳಗಡೆ ಸಣ್ಣ ಕಡ್ಡಿ ಎರಡೂ ಕೂಡ ಉಜ್ಜಾಡಿ ಅಧರ್ಮ ಅಂತಕ್ಕಂಥ ಗುಡ್ಡಕ್ಕೆ ಬೆಂಕಿ ಇಟ್ಟಾಗ ಅಧರ್ಮ ಸರ್ವನಾಶವಾಗ್ತದೆ, ಧರ್ಮ ಯಥಾಪ್ರಕಾರವಾಗಿ ಬೆಳೆಯುತ್ತೆ. ಅದಕ್ಕೆ ಸಂಭವಾಮಿ ಯುಗೆ 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 ಇದನ್ನು ದಾಖಲಿಸ್ತಾ ಹೋಗ್ತಾರೆ. ಧರ್ಮ ಸೋತಿಲ್ಲ, ಅಧರ್ಮ ಗೆದ್ದಿಲ್ಲ. ಪ್ರತಿಯೊಂದು ಹಂತದಲ್ಲೂ ಕೂಡ ಈ ಥರದ ಕ್ಷಾತ್ರ ತೇಜಸ್ಸಿರ್ತಕ್ಕಂಥ ಸೀತಾರಾಮರಾಜು ಅವರಂಥ ಹೋರಾಟಗಾರರು ಹುಡ್ತಾರೆ. 1857 ಸಿಪಾಯಿ ದಂಗೆಯನ್ನು ನಾವು ದಾಖಲಿಸ್ತೀವಿ ನಾವೆಲ್ಲರೂ ಕೂಡ. 1857 ಸಿಪಾಯಿ ದಂಗೆ ಬಹಳ ಮಹತ್ತರವಾದ ತಿರುವು ಪಡೆಯಿತು ಅಂತೇಳಿ. 1857 1849ಕ್ಕೆ ಒಂದು ದಂಗೆ ಆಗಿತ್ತು ಚಿತ್ರದುರ್ಗದಲ್ಲಿ, ನಾಯಕರದು. ರಾಜು ಕ್ಷತ್ರಿಯ ಬೇಡ ಪರಂಪರೆ ಇದು ದಂಗೆ ಆಗಿತ್ತು. ಅಲ್ಲಿ 5 ಜನ ಹುಡುಗರು 1849ರಲ್ಲೇ ಈ ದಂಗೆಯನ್ನು ಹುಟ್ಟಾಕ್ತಾರೆ. ಅವರು ಪಾವಗಡದಿಂದ ಬಂದಂಥವರು, ಅವರು ಹುಟ್ಟಾಕ್ತಾರೆ ಇಲ್ಲಿ. ಅದನ್ನು ಆ 5 ಜನರನ್ನು ಹತ್ಯೆ ಮಾಡಿದ್ದು ಇದೇ ತುಮಕೂರಿನ ಪಕ್ಕ ಇರ್ತಕ್ಕಂಥ ಡಬಾಸ್ಪೇಟೆ ಅಂತ ಏನು ಹೆಸರಿದೆ, ಅಲ್ಲಿ ಇದ್ದಂಥ ವಿಲಿಯಂ ಡಾಬ್ಸ್ ಅವರು ಆ 5 ಜನರನ್ನು ಹ್ಯಾಂಗ್ ಮಾಡಿ ಹೊಡೆದಾಕ್ತಾರೆ.
1857 ಸಿಪಾಯಿ ದಂಗೆಗಿಂತ ಮೊದಲೇ ನಡೆದಂಥದ್ದು ಕರ್ನಾಟಕದಲ್ಲಿ. 1849 ನಡೆದದ್ದು. ಅದು ಸಂಪೂರ್ಣವಾಗಿರ್ತಕ್ಕಂಥ ಕ್ಷತ್ರಿಯ ಪರಂಪರೆಯ 5 ಜನ ವೀರರ ಕಥೆ ಇದು. ಅದಾದ ಮೇಲೆ 1857 ಸಿಪಾಯಿ ದಂಗೆ ಅಂತ ಒಂದು ದೊಡ್ಡದಾಗಿ ಭಾಳ ದೊಡ್ಡ ಮಟ್ಟಕ್ಕೆ ಟೇಕ್ ಆಫ್ ಆಯಿತು. ಆದರೆ ಹಲಗಲಿಯಲ್ಲಿ ನಡೆದಂಥ ಈ ಬೇಡ ನಾಯಕ ಪರಂಪರೆಯವರು, ಒಂದು ಇಡೀ ಹಲಗಲಿಯವರು ಇಡೀ ಬ್ರಿಟಿಷ್ ಸೈನ್ಯದ ವಿರುದ್ಧ ರಾತ್ರೋರಾತ್ರಿ ಬಂಡೆದ್ದೋದ್ರು. ಅವರು ಉದ್ದೇಶ ಇಷ್ಟೇ, ನೀವು ಅಲ್ಲೂರಿ ಸೀತಾರಾಮರಾಜವರ ಬಲಗೈಯಲ್ಲಿ ನೋಡಿ ಬಾಣ ಇದೆ, ಎಡಗೈಯಲ್ಲಿ ನೋಡಿ ಬಿಲ್ಲಿದೆ. ಇದು ಕ್ಷತ್ರಿಯರನ್ನು ರೆಪ್ರೆಸೆಂಟ್ ಮಾಡೋ ವೆಪನ್. ಇದು ಬ್ರಿಟಿಷ್ನವರಿಗೆ ತೆರಿಗೆಯನ್ನು ವಸೂಲು ಮಾಡೋಕ್ಕೆ ಅಂತೇಳಿ ಶಾನುಭೋಗರು, ಕುಲಕರ್ಣಿಗಳು, ಇನಾಮದಾರರೆಲ್ಲರೂ ಕೂಡ ಹೋಗ್ತಾ ಇದ್ದರು, ವಸೂಲಿ ಮಾಡ್ಕೊಂಡು ಬನ್ನಿ ದುಡ್ಡು ತೆರಿಗೆಗಳನ್ನೆಲ್ಲ ಅಂತೇಳಿ. ಏನು ಅಂತೇಳಿದರೆ, ಹಲಗಲಿಯ ಸುತ್ತಮುತ್ತ ಹೋದರೆ ಅವ್ರ ಕೈಯಲ್ಲಿ ಬರೀ ಮಚ್ಚು, ಕೊಡ್ಲಿ, ಬಿಲ್ಲು, ಬಾಣ ಇವೇ ಇದ್ದು. ತೆರಿಗೆಯನ್ನು ಕೇಳಿದರೆ ಒಂದು ಬಿಲ್ ಬಿಡ್ತಿದ್ರು, ಇಲ್ಲಾಂದ್ರೆ ಒಂದು ಮಚ್ಚು ತೋರಿಸ್ತಾ ಇದ್ರು, ಒಂದು ಕೊಡ್ಲಿ ತಾನು ಕಡಿತಾ ಇದ್ರು. ಇದು ಬ್ರಿಟಿಷ್ನವರಿಗೆ ನುಂಗಲಾರದ ತುತ್ತಾಯಿತು. ಯಾರು ತೆರಿಗೆಯನ್ನು ವಸೂಲಿ ಮಾಡ್ಕೊಂಬರ್ತೀವಿ ಅಂತ ಹೋಗ್ತಿದ್ರು ಕುಲಕರ್ಣಿ ಶಾನುಭೋಗರೆಲ್ಲ, ಅವರಿಗೆ ಹೆದರಿಕೆ ಶುರುವಾಯಿತು, ಪ್ರಾಣ ಭಯ ಶುರುವಾಯಿತು. ಹಾಗಾಗಿ ಬ್ರಿಟಿಷ್ನವರಿಗೆ ಒಂದು ಒಪ್ಪಂದವನ್ನು ಮಂಡಿಸ್ತಾರೆ. ಏನಂದರೆ, ಬೇಡರ ಕೈಯಲ್ಲಿ, ಕ್ಷತ್ರಿಯರ ಕೈಯಲ್ಲಿ ವೆಪನ್ಗಳು ಇರದಂಗೆ ನೀವೊಂದು ಆಜ್ಞೆಯನ್ನು ಹೊರಡಿಸಿ. 1857 ಈ ಹೊರಡಿಸಿದಂಥ ಶಸ್ತ್ರಾಸ್ತ್ರ ನಿಶಸ್ತ್ರೀಕರಣ ಕಾಯ್ದೆ ಏನಿದೆ, ಆ ಕಾಯ್ದೆ ಪ್ರಕಾರ ಶಸ್ತ್ರವನ್ನೆಲ್ಲವನ್ನು ಕೂಡ ಅವರು ಕೆಳಗಡೆ ಇಡಬೇಕಾಗಿತ್ತು ಅವರೆಲ್ಲರೂ ಕೂಡ. ಆವಾಗ ಹಲಗಲಿಯಲ್ಲಿ ಸೋಮ, ರಾಮ, ಜಡಗ, ಬಾಲ ಇವರು ತಗೊಂಡಂಥದ್ದು. ಮತ್ತು ಹೆಣ್ಮಗಳು ರಾಮಕ್ಕ ಅಂತೇಳಿ ಗರ್ಭಿಣಿ ಸ್ತ್ರೀ, ಅವಳು ಕೂಡ, ಆಕೆ ತಗೊಂಡುಕೊಂಡ ನಿರ್ಧಾರ ಏನು ಅಂದರೆ, ಬೇಡ ಬೇರೆ ಎಲ್ಲ ಬಿಡಬಲ್ಲ, ಆದರೆ ಬಿಲ್ಲು ಬಾಣ ಮಾತ್ರ ಯಾವತ್ತೂ ಕೂಡ ನೆಲಕ್ಕಿಡಲ್ಲ ಅಂತಕ್ಕಂಥ ಧೈರ್ಯದ ಮೇಲೆ ಅವರು ಬ್ರಿಟಿಷ್ನವರಿಗೆ ಟಾಂಗ್ ಕೊಟ್ಟು ಇಡೀ ಹಲಗಲಿಗೆ ಕಂಪ್ಲೀಟ್ ಲಂಡನ್ನಿಂದ ಗ್ರೀಸ್ ತುಂಬಿದಂಥ ಎಲ್ಲ ವೇಸ್ಟನ್ನು ತಂದು ಹಲಗಲಿಗೆ ಸುತ್ತ ಹಾಕಿ ಅದಕ್ಕೊಂದು ಬೆಂಕಿ ಹಚ್ಚಿ ಅವ್ರನ್ನೆಲ್ಲ ಕೂಡ ರೈಫಲಲ್ಲಿ ಶೂಟ್ ಮಾಡಿ ಸಾಯಿಸ್ತಾರೆ. ಅದ್ರಾಗೆ ಕೆಲವು ಜನ ಉಳಿತಾರೆ. ಇಡೀ ಹಲಗಲಿ ಪ್ರಾಂತ್ಯ ರಕ್ತಮಯವಾಗಿ ಹೋಗ್ತದೆ. ಅದು 1857 ಸಿಪಾಯಿ ದಂಗೆಗೆ ಸರಿಸಮನಾಗಿರ್ತಕ್ಕಂಥ ದಾಖಲೆ. ಅದು 1800 ಪ್ರಯಾಣ. ಇದನ್ನು ಹೇಳ್ತಿರೋದು ಸೀತಾರಾಮರಾಜರವರ ಕಾಲಘಟ್ಟದಲ್ಲಿ ಕರ್ನಾಟಕದಲ್ಲಿ ನಡೆದಂಥದ್ದು, ಅವರಿಂದ ಉತ್ತೇಜಿತರಾಗಿರ್ತಕ್ಕಂಥದ್ದು. ಯಾಕೆಂದರೆ ನಿಮಗೆ ಶ್ರೀಶೈಲ ಭಾಗಗಳೇನಿತ್ತು ಅವೆಲ್ಲವೂ ಕೂಡ ರಾಯಚೂರು, ಸುರಪುರ, ಈ ಸರಹದ್ದುಗಳಲ್ಲಿ ಇವರ ಕಥೆಗಳು ಹಾಡಿನ ಮೂಲಕ ಬರ್ತಾ ಇತ್ತು. ಜನಪದದ ಹಾಡಿನ ಮೂಲಕ ಅಲ್ಲಿ ಬಂದಂಥದ್ದು. ಅದು ತೆಲುಗಿನಲ್ಲೇ ಏನಿರಲಿಲ್ಲ, ಕನ್ನಡಕ್ಕೂ ಕೂಡ ಲಾವಣಿಯ ಮೂಲಕ ಆ ಸರಹದ್ದಿನಲ್ಲಿ ಸೀತಾರಾಮರಾಜರ ವಿಷಯಗಳನ್ನು ನಾವೆಲ್ಲರೂ ಕೂಡ ಕೇಳ್ಬೋದು, ನಾವೆಲ್ಲರೂ ಕೂಡ. ಹಾಗಾಗಿ ಈ ನೆಲಕ್ಕೂ ಸಂಬಂಧಪಟ್ಟವರು ಅಂತಕ್ಕಂಥ ವಿಷಯವನ್ನು ನಾನಿಲ್ಲಿ ದಾಖಲಿಸ್ತೀನಿ. ಭಾಳ ವಿಶೇಷ ಏನಂದರೆ, ಇಷ್ಟು ವರ್ಷ ಆದರೂ ಕೂಡ ಸೀತಾರಾಮರಾಜರ ವಿಚಾರಗಳನ್ನು ಬೆಂಗಳೂರಿಗೆ ಕಿವಿಗಳಿಗೆ ಮುಟ್ಟಿಸ್ತಕ್ಕಂಥ ಪ್ರಯತ್ನ ಯಾರು ಮಾಡೋಕ್ಕಾಗ್ತಿರ್ಲಿಲ್ಲ ಅಥವಾ ಮಾಡ್ತಿರ್ಲಿಲ್ಲ, ಗೊತ್ತಿಲ್ಲ. ಅನ್ಫಾರ್ಚುನೇಟ್ ಅಂದರೆ ರಾಜ್ಯದ ರಾಜಕಾರಣದಲ್ಲಿರ್ತಕ್ಕಂಥ ಸೂಕ್ಷ್ಮತೆಗಳಿಗೆ ಇದು ಅರ್ಥವಾಗ್ತದೆ. ಆ ಸಾಂಸ್ಕೃತಿಕ ವೀರನ ಈ ಫೋಕಸ್ ವಿಷಯಗಳೇನಿದೆ ಅದನ್ನು ಹೇಗೆ ನಾವು ಜನಗಳಿಗೆ ಮುಟ್ಟಿಸ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇದನ್ನು ಅರ್ಥ ಮಾಡಿಕೊಂಡು, ಅದು KN ಚಕ್ರಪಾಣಿ ಸರ್ ಅದನ್ನು ಮಾಡಿರೋದ್ರಿಂದ ನಾನು ಆಭಾರಿಯಾಗಿದ್ದೇನೆ ಅವರಿಗೆ. ಜೊತೆಗೆ ಭಾಳ ವಿಶೇಷವಾಗಿ ಏನಾದರೂ ಒಂದು ಮುನ್ನಡೆಯುವಂಥ ಕಾರ್ಯಕ್ರಮಗಳು ಏನಾದರೂ ಇತ್ತು ಅಂದರೆ ಅದಕ್ಕೆ ಜೊತೆಯಾಗಿ ಶ್ರೀಮತಿ ಕವಿತಾ ಚಕ್ರಪಾಣಿಯವರು ಕೈ ಜೋಡಿಸಿ ಕಾರ್ಯಕ್ರಮಕ್ಕೆ ಅವರು ಕೂಡ ಬಂದು ಇವತ್ತು ಸೀತಾರಾಮರಾಜರವರ ಆಶೀರ್ವಾದಕ್ಕೆ ಭಾಜನರಾಗಿರೋದು ಅಂತಕ್ಕಂಥದ್ದು ಅದು ಕೂಡ ಸಂತೋಷ. ಒಟ್ಟಾರೆ ವಿಷಯಗಳು ಚರ್ಚೆಗೆ ಆರಂಭವಾಗೋದಕ್ಕಿಂತ ಮೊದಲದು ಗ್ರಾಸವಾಗ್ತಕ್ಕಂಥದ್ದು ಅದು ಸ್ವಲ್ಪ ತೊಂದರೆನೇ. ಆದರೂ ಕೂಡ ವಿಷಯಗಳನ್ನು ನಾವು ಎಲ್ಲಿಯ ಜನಗಳಿಗೆ ಮುಟ್ಟಿಸಬೇಕು ಅದನ್ನು ಮುಟ್ಟಿಸೋದು ಪತ್ರಿಕೆಯ ಮೂಲಕ, ಮಾಧ್ಯಮದ ಮೂಲಕ ಎಲ್ಲದೂ ಕೂಡ ಮುಟ್ಟಾರೆ ಮುಟ್ಟಿಸ್ಬೇಕಾಗಿದ್ದು ಅದು ಧರ್ಮ. ಅದು ಆ ವಿಷಯದಲ್ಲಿ ಸೀತಾರಾಮರಾಜರವರ ವಿಷಯಗಳನ್ನು ಕನ್ನಡ ಜನತೆಗೆ, ಅಂದರೆ ಎರಡೂ ಕೂಡ ಕನ್ನಡ ಮತ್ತು ತೆಲುಗು ಎರಡು ಕಣ್ಣುಗಳಿದ್ದ ಹಾಗೆ ಅಂತ ಹೇಳಿ ಕೈವಾರ ನಾರಾಯಣಪ್ಪನವ್ರು ಹೇಳಿದ್ದಾರೆ. ಒಂದು ಕಣ್ಣು ಕನ್ನಡ, ಒಂದು ಕಣ್ಣು ತೆಲುಗು, ಎರಡೂ ಕೂಡ ಸೇರಿಕೊಂಡು ನಾವು ಕೆಲಸ ಮಾಡೋಣ ಅಂತಕ್ಕಂಥ ಸಾಂಸ್ಕೃತಿಕ ಸರಳವಾದ ಸಾಹಿತ್ಯವನ್ನು ಬರೆದಂಥವರು. ಅಂತಹ ಒಂದು ವಿಚಾರಧಾರೆನಿಟ್ಕೊಂಡು ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಅಂದರೆ ಸಹಜವಾಗಿ ಏನಾದರೂ ಒಂದು ಸಣ್ಣ ಪುಟ್ಟ ಹಾಗೆ ಆಗ್ತದೆ. ವಿಷಯಗಳನ್ನು ಕೇಳೋಂಥವ್ರು ತಾವು ಕೂತ್ಕೊಂಡಾಗ ಮಾತಾಡೋದು ನಮ್ಮ ಧರ್ಮ, ಕೇಳೋದು ಕೂಡ ನಿಮ್ಮ ಧರ್ಮ. ಅಲ್ಲೂರಿ ಸೀತಾರಾಮರಾಜರವರ ವಿಚಾರವನ್ನು ನಾವು ಇನ್ನೂ ಸುದೀರ್ಘವಾಗಿ ಮಾತಾಡ್ಬೋದು, ನಾವು ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ
ವಿಷಯ ಮಧ್ಯದಲ್ಲಿ ಈ ಥರ ತೊಂದರೆಗಳಾದಾಗ ಅದು ಸೀತಾರಾಮರಾಜವರ ರಾಜು ಇವರೆಲ್ಲರಿಗೂ ಕೂಡ ಎಲ್ಲೋ ಒಂದು ಕಡೆ ಸ್ವಲ್ಪ ನೋವಾಗ್ಬೋದು, ಅಷ್ಟು ಮಾತ್ರ ಹೇಳ್ತೀನಿ. ಆದರೆ ಇವತ್ತು ಚಕ್ರಪಾಣಿ ಸಾರ್ ಮಾತಾಡಿ ಆಮೇಲೆ ಜೊತೆಗೆ ಒಂದೇ ಒಂದು ವಿಷಯ ಹೇಳಿದರು ಅವರು, ಅಲ್ಲೂರಿ ಸೀತಾರಾಮರಾಜವರು ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಅದನ್ನು ಕೊಡಬೇಕು ಅಂತಕ್ಕಂಥ ಒಂದು ಥಾಟ್ ಏನಿದೆ, ಆ ವಿಷಯ ಅದು ನಿಜವಾಗಲೂ ಎಲ್ರಿಗೂ ಅದು ಯೋಚನೆ ಬರಲ್ಲ. ಯಾಕೆಂದರೆ ಒಬ್ಬರಿಗೆ ಭಾರತ ರತ್ನ ಕೊಡಬೇಕು ಅಂದರೆ ಅದಕ್ಕೆ ನಿಮಗೆ ಸಾಂಸ್ಕೃತಿಕ ಅಧ್ಯಯನ ಆಗಬೇಕಾಗಿದೆ. ಆ ಅಧ್ಯಯನಗಳ ಮೂಲಕ ಅವರನ್ನು ನಾವು ಎಚ್ಚರಿಸಬೇಕಾಗಿದೆ. ಅದರ ರೆಪ್ರೆಸೆಂಟೇಷನ್ನ ನಾವು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಕಳಿಸಬೇಕಾಗಿದೆ. ಇವೆಲ್ಲವನ್ನೂ ಮಾಡಿದ್ದರಿಂದ ಅಲ್ಲೂರಿ ಸೀತಾರಾಮರಾಜರು ನಮ್ಮೆಲ್ಲರಿಗೂ ಕೂಡ ರತ್ನರೇ ಅವರು. ಆದರೆ ಒಂದು ಅಧಿಕೃತವಾಗಿ ಭಾರತ ರತ್ನ ಘೋಷಣೆ ಆದರೆ ಈ ಒಂದು ನೆಲದ, ದಕ್ಷಿಣ ಭಾರತದ ನೆಲದ ಈ ಸಾಂಸ್ಕೃತಿಕ ವೀರನಿಗೆ ಒಂದು ದೊಡ್ಡ ಕಿರೀಟವನ್ನು ಕೊಟ್ಟ ಹಾಗೆ ಅಂತೇಳಿ ಅದು ರೈಟ್ ಹಾಂ. ಸೊ ಈ ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚು ಮಾತಾಡ್ಬೋದು, ಆದರೆ ಈ 1857 ಸಿಪಾಯಿ ದಂಗೆ ಮತ್ತು ಈ ದಕ್ಷಿಣ ಭಾರತಕ್ಕೆ ಕ್ಷತ್ರಿಯರು ಕೊಟ್ಟಂಥ, ರಾಜರು ಕೊಟ್ಟಂಥ ಕೊಡುಗೆಗಳನ್ನು ಅಂದರೆ ಇತ್ತೀಚಿನಲ್ಲಿ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಆಗಿರ್ಬೋದು ಮತ್ತು NCERT DCERT ಟೆಕ್ಸ್ಟ್ ಬುಕ್ಗಳಲ್ಲೂ ಕೂಡ ನಾವು ಸೀತಾರಾಮರಾಜರು ಬಲವಂತವಾಗಿ ಒಂದೊಂದು ಪ್ಯಾರಾ ಓದಿದ್ವಿ ಅಷ್ಟೇ ನಾವು. ಆದರೆ ಅವ್ರ ಬಗ್ಗೆ ಸುದೀರ್ಘವಾದ ಅಧ್ಯಯನ ಆದಾಗ ಮಾತ್ರ ನಾವು ಅವರಿಗೆ ಒಂದಿಷ್ಟು ವಿಷಯಧಾರಗಳನ್ನು ನಮ್ಮ ಮುಂದಿನ ಪರಂಪರೆಯವರಿಗೆಲ್ಲರಿಗೂ ಕೂಡ ಮುಟ್ಟಿಸಬಹುದು. ಈ ಥರದ ಚರಿತ್ರೆಯ ಒಂದು ಅವಲೋಕನ ಮತ್ತು ಈ ಥರದ ಕಾರ್ಯಕ್ರಮದಿಂದ ಪ್ರತಿ ವರ್ಷವೂ ಕೂಡ ಇದೇ ದಿನದಂದು ಸೀತಾರಾಮರಾಜರವರು ದಕ್ಷಿಣ ಭಾರತದ ಎಲ್ಲರ ಮನಗಳಲ್ಲಿ ಅರಳಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಅನಿರೀಕ್ಷಿತವಾಗಿ ನಮಗೆ ಇದೊಂದು ಆಫರ್ ಬಂತು ನಮಗೆ, ಇಲ್ಲ ಬಂದ್ಬಿಡಿ ಸಾಯಂಕಾಲ ಕಾರ್ಯಕ್ರಮಕ್ಕೆ ಅಂತ. ಹಾಗಾಗಿ ವಿಜಯ್ ಸಾರ್ ಅವರು ಕೂಡ ಫೋನ್ ಮಾಡಿದರು. ಆಮೇಲೆ ಚಕ್ರಪಾಣಿ ಸಾರ್ ಇಲ್ಲಿ ಬಂದ್ಬಿಡಿ ಕಾರ್ಯಕ್ರಮಕ್ಕೆ ನೇರವಾಗಿ ಅಂತ. ಸೊ ನಮ್ಮದು ಪ್ರಯಾಣ ಎಲ್ಲ ಮುಗಿಸ್ಕೊಂಡು ಈ ಒಂದು ಸಂದರ್ಭ ನಮಗೊಂದು ಸೀತಾರಾಮರಾಜರವರ ಬಗ್ಗೆ ಮಾತಾಡಲಿಕ್ಕೆ ಮತ್ತು ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಮತ್ತು ಆಂಧ್ರದಲ್ಲಿ ಎರಡು ಕಣ್ಣುಗಳು ಏನಿದೆ ಅದು ಒಂದೇ ಕಣ್ಣು ಆ್ಯಕ್ಚುಲಿ. ಅದು ಇದನ್ನು ಕೈವಾರ ತಾತಯ್ಯನವರು, ಕೈವಾರ ನಾರಾಯಣಪ್ಪನವರು ದಾಖಲಿಸ್ತಾರೆ. ಒಂದು ಕಣ್ಣು ಕನ್ನಡ, ಒಂದು ಕಣ್ಣು ತೆಲುಗು. ಈ ಎರಡೂ ವಿಷಯಗಳನ್ನು ಕೈವಾರ ತಾತನವರು ಬರೆದಿದ್ದು. ಹಾಗೆ ಹೊಂದಾಣಿಕೆ ಮಾಡ್ಕೊಂಡು ಏನಾದರೂ ನೀವು ಬಂದರೆ ಸೀತಾರಾಮರಾಜರಾವ್ ಕೂಡ ನಮ್ಮವರೇ, ಸಿಂಧೂರ ಲಕ್ಷ್ಮಣನು ಕೂಡ ನಮ್ಮವರೇ. ಮಹಾರಾಷ್ಟ್ರ ಭಾಗದಲ್ಲಿ ಈತನ ಬಗ್ಗೆ ನಾವು ಹೇಳಲಿಲ್ಲ ಅಂದರೆ ತಪ್ಪಾಗುತ್ತೆ. ಇವರೆಲ್ಲ ಈ ಥರದ ಹೋರಾಟಗಾರರಿಂದ ಇನ್ಸ್ಪೈರ್ ಆದಂಥವರು. ಸಿಂಧೂರ ಲಕ್ಷ್ಮಣ ಅವನ ಎತ್ತರ 7.2, ಅವರ ಜೊತೆಗಿದ್ದವ್ರು 4 ಜನ, ಅವರು ಕೂಡ ಅದೇ ಥರ, ಅವರು ಕೂಡ ಇದೇ ಕ್ಷಾತ್ರಿಯ ತೇಜಸ್ಸಲ್ಲಿ ಬಂದಂಥವ್ರು. ಬ್ರಿಟಿಷ್ ಅವ್ರಿಗೆ ಎಷ್ಟು ಸಮಯ ಕೊಡಬೇಕು ಅಷ್ಟು ಸಮಯದಲ್ಲಿ ಅಷ್ಟು ಕಾಟ ಕೊಟ್ಟು ಅವರು ಕೂಡ ಬ್ರಿಟಿಷರ ಗುಂಡಿಗೆ ಬಲಿಯಾದಂಥವರು. ಅವರು ಕೂಡ ಜುಲೈ 15ನೇ ತಾರೀಕು ಅವರ ಹುತಾತ್ಮ ದಿನಾಚರಣೆ. 10 ವರ್ಷಗಳ ಸತತ ಹುಡುಕಾಟ. ಆ ಸಣ್ಣ ಗ್ರಾಮ ಅದು, ಒಂದು 200 ಮನೆಯೂ ಇಲ್ಲ, 137 ಮನೆ ಇದು. ಅದರಲ್ಲಿ ಒಂದೇ ಒಂದು ಅವ್ರ ಕುಟುಂಬ ಇತ್ತು, ಅದು ಕೂಲಿ ಕೆಲಸಕ್ಕೆ ಹೋಗೋದು. ಅದನ್ನು ಹುಡುಕಿ ಇವತ್ತು ಆ ಕುಟುಂಬ ಮತ್ತು ಆ ಊರಲ್ಲಿ 14 ಅಡಿ ಎತ್ತರದ ಸಿಂಧೂರ ಲಕ್ಷ್ಮಣನ ಪ್ರತಿಮೆಯನ್ನು ಮಾಡಿಸಿ ಆ ಊರಲ್ಲಿಟ್ಟಿದ್ದೀನಿ. ಆ ಕಡೆ ಏನಿದೆ ಅದು ಮಹಾರಾಷ್ಟ್ರ, ಈ ಕಡೆ ಏನಿದೆ ಇದು ಕರ್ನಾಟಕ. ಮಧ್ಯದಲ್ಲಿ ಒಂದು ದಾರಿ ಸೀಳು ಹೋಗಿದೆ, ಅಲ್ಲಿ ಹೋಗಿ ಸಿಂಧೂರ ಲಕ್ಷ್ಮಣನ ಹೆಜ್ಜೆ ಗುರುತನ್ನು ಇಟ್ಟುಬಿಟ್ಟು ಬಂದು ಇಲ್ಲಿ ಬೆಂಗಳೂರು ತಣ್ಣಗಿದ್ವಿ. ಅದೇ ರೀತಿ ನಿಮಗೆ ಕನ್ನಡದ ನಾಡಿನಲ್ಲಿ ಅಮೂಲ್ಯ ರತ್ನಗಳು, ಇದೇ ರೀತಿ ಎಷ್ಟೋ ಅಮೂಲ್ಯ ರತ್ನಗಳು ಬೆಂಗಳೂರಿನ ಗರ್ಭದಲ್ಲೇ ಮುಳುಗೋಗಿದ್ದಾವೆ. ಆದರೆ ತೆಗೆದು ನಾವೇನಾದರೂ ಮಾತಾಡೋಕ್ಕೆ ಅಂತ ಒಂದು ಸಂದರ್ಭ, ಒಂದು ವೇದಿಕೆ, ಒಂದು ಲೇಖನಿ, ಒಂದಿಷ್ಟು ಪುಸ್ತಕ ಇವೆಲ್ಲವೂ ಬೇಕು. ಇವೆಲ್ಲವೂ ಜೊತೆಗೆ ನಮಗೆ ಆಧಾರವಾಗಿ ಒಬ್ಬರು ನಮಗೆ ಬೆನ್ತಟ್ಟಿ ಮುಂದಕ್ಕೆ ತಳ್ಳೋರು ಬೇಕು. ಅದನ್ನು ದೃಶ್ಯ ಮಾಧ್ಯಮಕ್ಕೆ ಜೋಡಿಸೋದು, ಆ ಪ್ರಯತ್ನಗಳೆಲ್ಲವೂ ಆಗಲಿ. ಸೀತಾರಾಮರಾಜರವರು ಕೂಡ ನಮ್ಮ ನೆಲದವರು ಅಂತ ಆಶಯದೊಂದಿಗೆ ಮಾತುಗಳನ್ನು ಮುಗಿಸ್ತಾ, ಭಾಳಷ್ಟು ವಿಷಯಗಳಿಗೆ ಜನಗಳಿಗೆ ಒಂದಿಷ್ಟು ಕಥೆಗಳನ್ನು ಹೇಳಬೇಕು. ಒಂದಿಷ್ಟು ಸಮಯ ಇದಾಗಿರೋದ್ರಿಂದ ಮಾತುಗಳಿಗೆ ವಿರಾಮ ಹೇಳ್ತೀವಿ. ಸೀತಾರಾಮರಾಜರವರು ಅಜರಾಮರವಾಗಲಿ. ಒಂದೇ ಒಂದು ಸರಿ ಜೋರಾಗಿ ಸೀತಾರಾಮರಾಜು ಅವರಿಗೆ, ಸೀತಾರಾಮರಾಜುರವರಿಗೆ,
ಸೀತಾರಾಮ ರಾಜುರವರಿಗೆ